ಈ ರೀತಿ ಟೇಸ್ಟಿಯಾಗಿರುವಂತಹ ವಾಂಗಿಬಾತ್ ಮಾಡೋಣ ಬನ್ನಿ. ಇನ್ಸ್ಟೆಂಟ್ ವಾಂಗಿಬಾತ್ ಪೌಡ್ರ್ ಯೂಸ್ ಮಾಡಿ ನಮ್ಮ ಮನೆಯಲ್ಲಿ ಯಾವ ರೀತಿ ವಾಂಗಿಬಾತ್ ಮಾಡ್ತೀವಿ ಆ ರೀತಿ ಇವತ್ತು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ವಾಂಗಿಬಾತ್ಗೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ 1/2 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಕಡಲೆಬೇಳೆ, 1/2 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, 1 ಹಸಿಮೆಣಸಿನಕಾಯನ್ನು ಹಾಕಿ ಸ್ವಲ್ಪ ಈರುಳ್ಳಿ ಬೇಯೋ ತನಕನೂ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಬೇಯೋದಕ್ಕೆ, ಈರುಳ್ಳಿ ಬೇಯೋದಕ್ಕೆ. ಸೊ ಈಗ ಎಲ್ಲ ಚೆನ್ನಾಗಿ ಈರುಳ್ಳಿ ಬೆಂದಿದೆ. ಈಗ ಇದಕ್ಕೆ 1 ಮೀಡಿಯಮ್ ಸೈಜ್ ಬದನೆಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಚಿಕ್ಕದಾದಂತಹ ಕ್ಯಾಪ್ಸಿಕಮ್, ಹಾಗೆ 1 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿ ಸೇರಿಸಿದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಹೊತ್ತು ಬೇಯೋ ತನಕನೂ ಇದನ್ನು ನಾವು ಈ ರೀತಿ ಬಾಡಿಸ್ಕೊತಾ ಇರಬೇಕು. ಇದು ಚೆನ್ನಾಗಿ ಬೇಯಲಿ. ಮುಚ್ಚಳ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕ್ತಾ ಇಲ್ಲ. ಈಗ ಬೆಂದಿದೆ. ಇದನ್ನು ಒಂದು ಸರಿ ಈ ರೀತಿ ತಿರು ಹಾಕಿ, ಯಾವುದಾದ್ರೂ ವಾಂಗಿಬಾತ್ ಪೌಡರ್ ಅಂದರೆ ಇನ್ಸ್ಟೆಂಟ್ ವಾಂಗಿಬಾತ್ ಪೌಡ್ರನ್ನು ಹಾಕ್ಬೋದು. ನಾನಿಲ್ಲಿ MTR ಅವರ ಇನ್ಸ್ಟೆಂಟ್ ವಾಂಗಿಬಾತ್ ಪೌಡ್ರ್ ಹಾಕಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿದ್ದೀನಿ. ಇದನ್ನೆಲ್ಲವನ್ನು ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹೀಗೆ 1-2 ನಿಮಿಷ ಮಿಕ್ಸ್ ಮಾಡಿ. ಹಾಗೆ ಉದುರುದ್ರಾಗಿರಬೇಕು ಅನ್ನ ಹಾಕುವಾಗ. ಸೊ ಈಗ ಅನ್ನವನ್ನು ಬೇಯಿಸಿದ ನಂತರ ಅದನ್ನು ತೆಗೆದಿಟ್ಟು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆವಾಗ ಅನ್ನ ಸ್ವಲ್ಪ ಹುಡಿ ಹುಡಿಯಾಗಿ ಬರುತ್ತೆ. ಸೊ ಈ ರೀತಿ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು ಈ ಮಸಾಲೆ ಜೊತೆಗೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ತೀನಿ. ಹಾಗೆಯೇ 1 ಮುಷ್ಟಿ ಆಗೋಷ್ಟು ಕೊಬ್ಬರಿ ತುರಿಯನ್ನು ತುರಿದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಹುಳಿಗೋಸ್ಕರ ನಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ನಾವು ಇದನ್ನು ಸರ್ವ್ ಮಾಡಿದ್ರೆ ನಮಗೆ ರುಚಿಯಾದಂತಹ ವಾಂಗಿಬಾತ್, ಇನ್ಸ್ಟೆಂಟ್ ವಾಂಗಿಬಾತ್ ರೆಡಿ ಆಗುತ್ತೆ. ಹೀಗೆ ನಮ್ಮನೇಲಿ ಮಾಡೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ರುಚಿಯಾಗಿರುತ್ತೆ ಈ ಒಂದು ಮಸಾಲೆ ಭರಿತ ವಾಂಗಿಬಾತ್. ಆದ್ದರಿಂದ ನಿಮ್ಮನೇಲಿ ಒಂದು ಸರಿ ಟ್ರೈ ಮಾಡಿ. ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.